ವಿಜಯ್ ಹಜಾರೆ 2024-25ರಲ್ಲಿ ವಿಜಯ್ ಹಜಾರೆ ಟ್ರೋಫಿನ ಚಾಂಪಿಯನ್ ಆಗಿ ವಿಜಯ್ ಹಜಾರೆ ಟ್ರೋಫಿನ ಕೆತ್ತಿ ಹಿಡಿದ ಕರ್ನಾಟಕ ಟೀಮ್ ಫ್ರೆಂಡ್. ಟೋಟಲ್ ಆಗಿ 5ನೇ ಸತೆ ಈ ಒಂದು ಟ್ರೋಫಿನ ಮುಡಿಗೇರಿಸಿಕೊಂಡಿದೆ ಕರ್ನಾಟಕ ಫ್ರೆಂಡ್. ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ಶಿಪ್ನಲ್ಲಿ ಚಾಂಪಿಯನ್ ಆಗಿದೆ ಕರ್ನಾಟಕ ಟೀಮ್. ಟೋಟಲ್ ಆಗಿ ಈ ಒಂದು ಸ್ಕೋರ್ ಫಸ್ಟಿಗೆ ಕರ್ನಾಟಕ ಟಾಸ್ ಹೋಯ್ತು ಅದಕ್ಕೆ ವಿದರ್ಭ ಬಾಲಿಂಗ್ ಆಯ್ಕೆ ಮಾಡ್ಕೊತು. ಆಮೇಲೆ ಕರ್ನಾಟಕ ಟೋಟಲ್ ಆಗಿ 348ಕ್ಕೆ ಪ್ರಮುಖ 6 ವಿಕೆಟ್ ಕಳ್ಕೊಂಡು ಟೋಟಲ್ ಆಗಿ ವಿದರ್ಭ ಟೀಮ್ಗೆ 348 ರನ್ ಟಾರ್ಗೆಟ್ ಕೊಡ್ತು. ಇಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಯಾರು ಕೊಟ್ಟರು ಅಂದರೆ ಕರ್ನಾಟಕ ಪರವಾಗಿ 101 ರನ್, ರವಿಚಂದ್ರನ್ ಆಟಗಾರ 101 ರನ್ನು, ಹಾಗೆ ಶ್ರೀಜಿತ್ 78 ರನ್ನು, ಹಾಗೆ ಮನೋಹರ್ 79 ರನ್ನು. ಇವರು ಒಂದು ಪರ್ಫಾರ್ಮೆನ್ಸ್ಗೆ ಕರ್ನಾಟಕ ಟೀಮ್ ಚೆನ್ನಾಗಿರುವಂಥ ರನ್ ಕಲೆ ಆಗ್ತು. ಈ ಒಂದು ಟಾರ್ಗೆಟ್ನ ಚೇಂಜ್ ಮಾಡಿದ ವಿದರ್ಭ ಶೌರ್ಯ ಅನ್ನೋರು 110 ರನ್ ಮಾಡಿದರು. ಆಮೇಲೆ ಅಲ್ಲಿಗೆ ಪುತುನೇ ವಿಕೆಟ್ ಹೋಗ್ತಾ ಇತ್ತು. ಆಮೇಲೆ ಕರುಣ್ ನಾಯರ್ 27 ರನ್ನಿಗೆ ವಿಕೆಟ್ ಕಳ್ಕೊಂಡ್ರು. ಇವರೊಂದು ವಿಕೆಟ್ ಎತ್ತಿದ್ದು ಯಾರಪ್ಪ ಅಂದರೆ ಪ್ರತಿಷ್ಠಾ ಕೃಷ್ಣ ಕರ್ನಾಟಕದ ಕಿಂಗ್ ಬಾಲರ್ ಇವ್ರನ್ನ ಕರುಣ್ ನಾಯರ್ ಈ ಸೀರೀಸ್ನಲ್ಲಿ ಒಂದು ಸಲ ಔಟ್ ಆಗಿದ್ದರು. ಇದೊಂದು ಸಲ 2 ಸಲ ಔಟ್ ಮಾಡಿದರು. ಟೋಟಲ್ ಆಗಿ ಚಾಂಪಿಯನ್ ಆಗಿದ್ದು ಎಲ್ಲಿಂದ ವಿಕೆಟ್ ಹೋಯ್ತು ವಿದರ್ಭ ಟೋಟಲ್ ಆಗಿ ಆಲ್ ಔಟ್ ಆಯಿತು. ಇನ್ನೂ ಕೂಡ 10 ಬಾಲ್ ಉಳಿಸ್ಕೊಂಡು ಆಲ್ ಔಟ್ ಆಯಿತು. ಈ ಒಂದು ಆಲ್ ಔಟ್ ಆದ ಮೂಲಕ ಕರ್ನಾಟಕ ಟೀಮ್ ಚಾಂಪಿಯನ್ ಆಯಿತು ಫ್ರೆಂಡ್. ಟೋಟಲ್ ಆಗಿ 5ನೇ ಸಲ ಚಾಂಪಿಯನ್ ಆಗಿದೆ ವಿಜಯ್ ಹಜಾರೆ ಟ್ರೋಫಿ. ಹಾಗೆ ಈ ಒಂದು ಕರ್ನಾಟಕ ವಿದರ್ಭ ಟೀಮ್ಗೆ ಪರವಾಗಿ ಕರುಣ್ ನಾಯರ್ ಕ್ಯಾಪ್ಟನ್. ಇವ್ರಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದೆ ಫ್ರೆಂಡ್. ಅಂದರೆ ಮ್ಯಾನ್ ಆಫ್ ದ ಸೀರೀಸ್ ಇವ್ರಿಗೆ ಸಿಕ್ಕಿದೆ. ಯಾಕಂದರೆ ಈ ಒಂದು ಸೀರೀಸ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಕ್ಕೆ ಇವ್ರಿಗೆ ಮ್ಯಾನ್ ಆಫ್ ದ ಸೀರೀಸ್ ಸಿಕ್ಕಿದೆ. ಹಾಗೆ ಇವರು ಕರ್ನಾಟಕ ವಿರುದ್ಧ ಆಡಿದ್ದಾರೆ ಫ್ರೆಂಡ್. ಯಾಕಂದರೆ ಕರ್ನಾಟಕ ವಿರುದ್ಧ ಆಡಿದ್ದಾರೆ. ವಿದರ್ಭ ಟೀಮ್ಗೆ ಕ್ಯಾಪ್ಟನ್, ಇತ್ಲಾಗೆ ಕರ್ನಾಟಕ ಟೀಮ್ಗೆ ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್. ಇದು ಹೇಗಿತ್ತಪ್ಪ ಅಂದರೆ ಇಬ್ಬರ ನಡುವೆ ಒಂದು ರೀತಿ ಹೇಳ್ಬೇಕಂದ್ರೆ ಪಾಪ ಚಾನ್ಸ್ ಸಿಗಲಿಲ್ಲ. ಯಾಕೆ ಕರುಣ್ ನಾಯರ್ಗೆ ಕರ್ನಾಟಕ ಟೀಮ್ನಲ್ಲಿ ಚಾನ್ಸ್ ಸಿಗಲಿಲ್ಲ. ಹಾಗಾಗಿ ವಿದರ್ಭ ಟೀಮ್ಗೆ ಹೋಗಬೇಕಾಯಿತು. ಆದರೆ ಖುಷಿ ಪಡೋ ವಿಷಯ ಅಂದರೆ ಇಲ್ಲಿ ಕರ್ನಾಟಕ ಚಾಂಪಿಯನ್ ಆಗಿದೆ. ಕರುಣ್ ನಾಯರ್ಗೆ ಸ್ವಲ್ಪ ಕೈಯಾದರೂ ಕೂಡ ಎಲ್ಲೋ ಏನೋ ಒಂದು ಕಡೆ ಖುಷಿಯಾದರೂ ಒಂದು ಕಡೆ ಬೇಜಾರಾಗೋ ಪರಿವರ್ತಿಸಿ ಯಾರಿಗೆ ಕರುಣ್ ನಾಯರ್ಗಿದೆ ಫ್ರೆಂಡ್. ಟೋಟಲ್ ಆಗಿ ಯಾಕಪ್ಪ ಅಂದರೆ ಅವರು ಟೀಮ್ನ ಗೆಲ್ಲಿಸಿಲ್ಲ. ಆದರೆ ಹೋಮ್ ಕರ್ನಾಟಕ ಟೀಮ್ ಗೆದ್ದಿದೆ. ಇದು ಹೋದನೇ ಸಲ ಟೀಮ್ನಲ್ಲಿ ಇದ್ದರು. ಯಾವ ಟೀಮ್ನಲ್ಲಿ ಕರುಣ್ ನಾಯರ್ ಈ ಒಂದು ಕರ್ನಾಟಕ ಟೀಮ್ನಲ್ಲಿ ಇದ್ದು ಹೋದನೇ ವರ್ಷ. ಆದರೆ ಈ ವರ್ಷ ವಿರುದ್ಧನೇ ಆಡ್ತಾ ಇದ್ದಾರೆ ಫ್ರೆಂಡ್. ಈ ವರ್ಷ ಈ ಟೀಮ್ನಲ್ಲಿ ಇದ್ದರೆ ಇನ್ನೂ ಕೂಡ ಚೆನ್ನಾಗಿರುವಂಥ ಸೆಲೆಬ್ರೇಷನ್ ಮಾಡ್ತಿದ್ರು ನಾವು. ಪಾಪ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್. ಹಣೆ ಬರ ಚಾನ್ಸ್ ಸಿಗಲಿಲ್ಲ ಅಂದರೆ ಎಲ್ಲಿ ಬೇಕಾದರೂ ಅಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ. ಹಾಗೆ ಟೋಟಲ್ ಆಗಿ ವಿಜಯ್ ಹಜಾರೆ ಟ್ರೋಫಿನ ಟೀಮ್ ಕರ್ನಾಟಕ ಎತ್ತಿ ಹಿಡಿದಿದೆ. ಹಾಗೆ ಈ ಒಂದು 5ನೇ ಸಲ ಈ ಒಂದು ಚಾಂಪಿಯನ್ ಆಗಿದ್ದು ಅದು ಚೆನ್ನಾಗಿರುವಂಥ ಪ್ರದರ್ಶನ ಮಯಾಂಕ್ ಅಗರ್ವಾಲ್ ಕೂಡ ಟೀಮಿಗೆ ಕೊಟ್ಟಿದ್ದಾರೆ ಫ್ರೆಂಡ್. ಕರ್ನಾಟಕ ಟೀಮ್ಗೆ ಟೋಟಲ್ ಆಗಿ ಇದು ಕರ್ನಾಟಕ ಚಾಂಪಿಯನ್ ಆಯಿತು 24-25ರ ವಿಜಯ್ ಹಜಾರೆ ಟ್ರೋಫಿ ಫ್ರೆಂಡ್. ನಿಮಗೆ ಏನಿಸ್ತದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತ ವಿಷಯ ಮಾಡಿ. ಬಾಯ್.